ಅವಾಗಿಂದ ಒಂದು 5-6 ಸತಿ ಫೋನ್ ಮಾಡಿದ್ದಾರೆ. ಏನು ಮಾಡೋಣ, ಮಾತಾಡ್ತೀನಿ. ಹಲೋ ಹಲೋ. ಹಲೋ ಸಿಂಧು ಅವರಾ? ಹಾಂ ಸರ್, ಸಿಂಧು ಅವರೇ. ಹೇಳಿ ಸರ್. ಇನ್ಸ್ಟಾಲ್ಮೆಂಟ್ ದುಡ್ಡು ಕಟ್ಟಿಲ್ಲಮ್ಮ ಇನ್ನೂ. ನೆನ್ನೆ ಮೆಸೇಜ್ ಹಾಕಿದ್ದೀನಿ. ಮೆಸೇಜ್ ಹಾಕಿ ಇವಾಗ 3 ಅವರ್ಸಲ್ಲಿ ನೀವು ಕಟ್ಟಿಲ್ಲ ಅಂತಂದರೆ ನಾವು ನಿಮ್ಮ ಮನೆಗೆ ಬಂದು ಎಲ್ಲ ತೊಗೊಂಡು ಬರ್ತೀವಿ. ಇನ್ನು 2-3 ಅವರ್ಸಲ್ಲಿ ನೀವು ನಮಗೆಲ್ಲನ ಪೇಮೆಂಟು ಹಾಕಬೇಕು. ಇವಾಗ ಸೆಂಡ್ ಮಾಡಬೇಕು. ಸೆಂಡ್ ಮಾಡಿದ್ರೆ ಆಯಿತು, ಇಲ್ಲಾಂದರೆ ಇಲ್ಲಿಗೆ ಬಂದು ನೀವು ಆದರೂ ಇಲ್ಲಿಗೆ ಬಂದು ಕ್ಯಾಶ್ ಪೇಮೆಂಟ್ ಆದರೂ ಕಟ್ಬೋದು. ಹೇಗೆ ಮಾಡ್ತೀರಾ ನೋಡಿ, ಇಲ್ಲಾಂದರೆ ಅಕೌಂಟಿಗೆ ಹಾಕಿ ನಾವೆಲ್ಲ ಕಟ್ ಮಾಡ್ಕೊತೀವಿ, ಸೆಂಡ್ ಮಾಡ್ಕೊತೀವಿ. ಬೇಗ ನೀವೇನು ಮಾಡ್ತೀರೋ ಗೊತ್ತಿಲ್ಲ. 3-2 ಅವರ್ಸ್ ಅಷ್ಟೇ ನಿಮಗೆ ಟೈಮ್ ಇರೋದು. ನೋಡಿದೆ ಸರ್, ಮೆಸೇಜ್ ನೋಡಿದೆ. ಅದಕ್ಕೆ ಇವತ್ತೊಂದು ದಿನ ಟೈಮ್ ಕೊಡೋಕ್ಕಾಗಲ್ವಾ ಸರ್? ಇವತ್ತೊಂದು ದಿನ ಕೊಡಿ ಸರ್. 3-2 ಅವರ್ಸ್ ಅಷ್ಟೇನಾ? ಇವಾಗ 3-2 ಅವರ್ಸ್ಗೆ ನನಗೆ ಎಲ್ಲೂ ತಗೊಂಬರೋಕ್ಕಾಗಲ್ವಲ್ಲ ಸರ್. ಇವತ್ತೊಂದು ಡೇ ನಮಗೆ ಪರ್ಮಿಷನ್ ಕೊಡೋಕ್ಕಾಗುತ್ತಾ? ಇವತ್ತೊಂದು ಡೇ ಕೊಡಿ ಸರ್. ಇಲ್ಲ ಇಲ್ಲ, ನಿಮ್ಗೆ ಆಲ್ರೆಡಿ ನಾನು ಯಾವತ್ತು ಕಟ್ಟಬೇಕು ಅಂತ ನಾನು ನಿಮಗೆ ಮೆಸೇಜ್ ಕಳಿಸಿದ್ದೀನಿ. ಮತ್ತು ಲಾಸ್ಟ್ ಡೇಟ್ ಯಾವತ್ತಂತ ಕಳಿಸಿದ್ದೀನಿ. ಎಷ್ಟು ನಮಗೆ ಲಾಸ್ಟ್ ಇಷ್ಟು ಅವರ್ ಅಂತ ಇರುತ್ತೆ, ಅಷ್ಟರೊಳಗಾಗಿ ನಿಮ್ದು ಅಮೌಂಟು ಪೇ ಮಾಡಲಿಲ್ಲ ಅಂತಂದರೆ ನಾವೆಲ್ಲ ತೊಗೊಂಬಂದು ಎತ್ತಾಕೊಂಡ್ಬಿಡ್ತೀವಿ. ಇನ್ನು 3 ಅವರ್ಸ್ ನಿಮಗೆ ಟೈಮ್ ಇರುತ್ತೆ ನೋಡಿ. ಬೇಡ, 4 ಅವರ್ಸ್ ಟೈಮ್ ಕೊಡ್ತೀನಿ, 1 ಅವರ್ ಎಕ್ಸ್ಟ್ರಾ ಕೊಡ್ತೀನಿ. ಇನ್ನು 4 ಅವರ್ಸ್ ಒಳಗಡೆ ನಮ್ಮದು ಅಮೌಂಟ್ ಏನಿದೆ, ನೀವು ಇನ್ಸ್ಟಾಲ್ಮೆಂಟ್ ಅಮೌಂಟ್ ಏನಿದೆ ಅದನ್ನು ಪೇ ಮಾಡಿದ್ರೆ ಮಾತ್ರ ನಿಮಗೆ ನಾವು ಏನು ಮಾತಾಡೋದಿಲ್ಲ. 5,000ನಾದರೂ ಸೆಂಡ್ ಮಾಡಿ. ಫಸ್ಟ್ ಡೌನ್ ಪೇಮೆಂಟ್ ಇದು. ಫಸ್ಟೇ ಈ ರೀತಿ ಮಾಡಿದ್ರೆ ಸ್ವಲ್ಪ ಡೌನ್ ಪೇಮೆಂಟನ್ನು ಕಡಿಮೆ ಮಾಡಿದ್ದೀರಾ ನೀವು. ಅಂಥದ್ರಲ್ಲಿ ಫಸ್ಟ್ ಪೇಮೆಂಟ್ ಕಟ್ಟೋದೇನೆ ಈ ರೀತಿ ನೀವು ಮಾಡಿದ್ರೆ, ನೆಗ್ಲೆಕ್ಟ್ ಮಾಡಿದ್ರೆ, ಇನ್ನು ಮುಂದೆ ಎಷ್ಟೊಂದಿದೆ. ಇದು ನಿನ್ನೆ ಯಾವಾಗ ಕಟ್ತೀರಾ? 1.5 ವರ್ಷ ಕಟ್ಟಬೇಕು ನೀವು. 1.5 ವರ್ಷ ಕಟ್ಟಬೇಕಲ್ಲ. ಫಸ್ಟ್ ಪೇಮೆಂಟೇ ಈ ರೀತಿ ಮಾಡಿದ್ರೆ ಹೇಗೆ ನೀವು? ಈ ರೀತಿ ಆದರೆ ನಿಮಗೆ ಬಡ್ಡಿ ಜಾಸ್ತಿ ಆಗ್ತಾ ಹೋಗುತ್ತೆ, ಇನ್ನೂ ಜಾಸ್ತಿ ಆಗ್ತಾ 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 ಹೋಗುತ್ತೆ. ಅದಕ್ಕೋಸ್ಕರ ಫಸ್ಟ್ ನೀವು ಅಮೌಂಟು ಸೆಂಡ್ ಮಾಡಿ. ಹಾಂ ಸರ್, ಕಳಿಸಿದ್ದೀರಾ. ಏನು ಮಾಡಲಿ, ನನಗೆ ಅಡ್ಜಸ್ಟ್ ಆಗಲಿಲ್ಲ. ಕಟ್ಕೊಂಡು ಹೋಗ್ತೀನಿ, ಹೇಳಿ ಸರ್. ಕಟ್ತೀನಿ. ಇವತ್ತೊಂದು ಡೇ ಟೈಮ್ ಕೊಟ್ಟಿದ್ರೆ ನಾಳೆ ಎಲ್ಲ ಕ್ಲಿಯರ್ ಮಾಡಿಬಿಡ್ತಿದ್ದೆ ಸರ್. ಸ್ವಲ್ಪ ಒಂದು 2 ತಿಂಗಳದೇ ಕಟ್ಬಿಡ್ತಿದ್ದೆ, ಇವತ್ತೊಂದು ದಿನ ಟೈಮ್ ಕೊಟ್ಟಿದ್ರೆ. ಇಲ್ಲ, ಟೈಮ್ ಎಲ್ಲ ಕೊಡೋದಕ್ಕಾಗೋದಿಲ್ಲ. ಇನ್ನು 4 ಅವರ್ಸ್ ನಿಮಗೆ ಟೈಮ್ ಇದೆ ನೋಡಿ. ಅಷ್ಟರೊಳಗಾಗಿ ನಮ್ಮ ಹುಡುಗರು ಬರ್ತಾರೆ, ಬಂದು ನಿಮ್ಮ ಅಡ್ರೆಸ್ ಎಲ್ಲ ಇದೆ, ಬಂದುಬಿಟ್ಟು ಎಲ್ಲ ಎತ್ತಾಕೊಂಡು ಬರ್ತಾರೆ. ಸುಮ್ಮನೆ ಯಾಕೆ ನಿಮ್ಮಂಥವರೆಲ್ಲ ತಗೊಂಡು ಯಾಕೆ ಈ ರೀತಿ ಮಾಡ್ತೀರಾ? ಗೊತ್ತಾಗೋದಿಲ್ವ ನಿಮಗೆ? ಕೈಲಾಗಿದ್ರೆ ಮಾತ್ರ ತೊಗೋಬೇಕು, ಆಗಲಿಲ್ಲ ಅಂತಂದರೆ ತೊಗೋಬಿಟ್ಟು ಸುಮ್ಮನೆ ನಮಗೆ ಯಾಕೆ ಈ ರೀತಿ ಮಾಡ್ತೀರಾ? ಕಟ್ತಲೇನೆ ನಮ್ಗೆ ಹಿಂಸೆ ನಿಮ್ಮಂಥವ್ರಿಂದನ. ಅಯ್ಯೋ, ಇನ್ನೊಂದು ನೋಡಿ, ಇನ್ನು 4 ಅವರ್ಸಲ್ಲಿ ನೀವು ಕಟ್ಟಲಿಲ್ಲ ಅಂತಂದರೆ ಎಲ್ಲ ತೊಗೊಂಬರ್ತೀವಿ ಅಷ್ಟೇ. ಮತ್ತು ನಾನು ಟೈಮ್ ಕೊಡೋದಕ್ಕಾಗೋದಿಲ್ಲ, ಒನ್ ಡೇ ಎಲ್ಲ ಟೈಮ್ ಕೊಡೋದಕ್ಕಾಗೋದಿಲ್ಲಮ್ಮ. ಫೋನ್ ಇಡು ನಿನ್ನ ಫಸ್ಟು. ಸರಿ ಸರ್, ಆಯಿತು ಆಯಿತು ಸರ್. ಆಮೇಲೆ ನಾನು ಫೋನ್ ಮಾಡ್ತೀನಿ, ಹೇಳಿ ಸರ್. ಯಾರ ಹತ್ರ ಆದರೂ ನನ್ನ ಫ್ರೆಂಡ್ ಹತ್ರ ಕೇಳ್ಕೊಂಡು ಫೋನ್ ಮಾಡ್ಕೊಂಡು ನಾನು ನಿಮಗೆ ಸೆಂಡ್ ಮಾಡ್ತೀನಿ, ಹೇಳಿ ಸರ್. ಆದಷ್ಟು ಬೇಗ 4 ಅವರ್ಸ್ ಒಳಗಡೆ ನೀವು ನನಗೆ ಕಳಿಸ್ಬೇಕು. ಟೈಮ್ ಇಲ್ಲ, ಬೇಗ ಸೆಂಡ್ ಮಾಡಬೇಕು. ಸರಿ ಸರ್, ಆಯಿತು ಆಯಿತು. ಏನು ಮಾಡೋಣ ಭಾಗ್ಯಕ್ಕಯ್ಯ? ಫೋನ್ ಮಾಡಿದ್ರು ಇನ್ಸ್ಟಾಲ್ಮೆಂಟ್ನವರು, ನೀವು ದುಡ್ಡು ಕಟ್ಟಿಲ್ಲ, ಕಟ್ರಿ, ಇಲ್ಲಾಂದರೆ ನಂದು 2-3 ಗಂಟೆ ಟೈಮ್ ಐತೆ, ಅಷ್ಟರೊಳಗೆ ಬಂದು ಎಲ್ಲ ಹಾಕ್ಕೊಂಡು ಹೋಗ್ತೀವಿ ಅಂತ ಇದ್ದಾರೆ. ವಾಪಸ್ ಎಲ್ಲ ತಗೊಂಡೋಗ್ಬಿಡ್ತಾರೆ ಕಣ ಭಾಗ್ಯಕ್ಕಯ್ಯ. ಏನು ಮಾಡೋಣ? ಅದಕ್ಕೆ ಫ್ರಿಡ್ಜಿಗೂ ಯಾತು ಇಕ್ಕಿಲ್ಲ, ವಾಷಿಂಗ್ ಮಿಷಿನ್ಗೂ ಬಟ್ಟೆ ಹಾಕಿಲ್ಲ, ಎಲ್ಲ ರೆಡಿ ಮಾಡಿ ಇಕ್ಕಿದ್ದೀನಿ. ಬಿಡು, ಬಂದು ತಗೊಂಡೋದ್ರು ಹೋಗ್ಲಿ ಅಂತ ಮರ್ಯಾದೆ ಹೋಗುತ್ತೆ. ಈ ಕೆರೆಗಳೆಲ್ಲ ಆಡ್ಕೊಂತಾರೆ. ಅಯ್ಯೋ, ಮೊನ್ನೊಂದು 2 ದಿನ ಫ್ರಿಡ್ಜು, ವಾಷಿಂಗ್ ಮಿಷಿನು, ಪೇಸು ಎಲ್ಲ ತಗೊಂಬಂದೆ ಅಂತ ಮ್ಯಾರದ್ಲು. ವಾಷಿಂಗ್ ಮಿಷಿನ್ ಐತೆ ಅಂತ ಆಗ್ಲೆಲ್ಲ ಬಟ್ಟೆ ಹಾಕ್ತಿದ್ಲು ಅಂತ ಹೇಳಿ ಕೆರೆಗಳೆಲ್ಲ ಆಡ್ಕೊಂತಾರೆ. ನನಗೆ ಒಂಥರ ಬೇಜಾರಾಗುತ್ತೆ. ಯಾಕನೋ ತೊನ್ನೋ ಅನ್ನಿಸ್ತೈತೆ ಕಣ್ಬಾಗ್ಯ ಆಂಟಿ. ತರ್ದಂಗಿದ್ದಿದ್ರೆ ಒಂಥರ ಯಾರು ಏನೋ ಅಂತಿರ್ಲಿಲ್ಲ. ಇವತ್ತು ತಂದಿರೋದಕ್ಕೆ ಎಷ್ಟು ಬೇಜಾರಾಗ್ತೈತೆ ಗೊತ್ತೇ ನನಗಂತೂ. ಅದಕ್ಕೆ ಮತ್ತೆ ಸುಮ್ಮನೆ ತರ್ದಂಗೆ ಹಂಗೆ ಇದ್ದಿದ್ರೆ ಹಿಂಗೆಲ್ಲ ಆಗ್ತಿರ್ಲಿಲ್ಲ. ನೀನು ನೋಡಿದರೆ ತಂದು ಕೂಕಂಡೆ ಹೇಳು. ಇವಾಗ ಯೋಟ್ ಅನ್ಭವಿಸ್ತಾ ಇದ್ದೆ. ಭೂಮಿ ಬರ್ತಾಯಿದ್ದಳು, ತಡಿ ಕೇಳ್ತೀನಿ, ಅವರೇ ಆ ಥರ ತಂದಿದ್ದು. ಭೂಮಿ ಭೂಮಿ ಭೂಮಿ, ನಾನು ನಿನ್ನೆ ಮಾತಾಡಿಸ್ತಾ ಇರೋದು. ಪ್ಲೀಸ್ ಮಾತಾಡು ಭೂಮಿ. ಭೂಮಿ, ಮಾತಾಡಿಸ್ಬೇಡಮ್ಮ ತಾಯಿ. ನಿಮ್ಮಂಥರೆಲ್ಲ ನಮ್ಮಂಥರನ್ನ ಮಾತಾಡಿಸ್ಬಾರ್ದು. ಯಾಕೆ ಹೇಳು? ನಾನು ಹೋಗ್ತಾ ಇದ್ರೆ ಭೂಮಿ ಭೂಮಿ ಅಂತ ಹಂಗೆ ಬಿಡ್ಕೊಂತ ಇದೆಯಾ? ಯಾರನ್ನ ಕಾಣ್ದಾರು ಏನು ಮಾಡಿದಳಪ್ಪ ಇವಳು ಅಂದ್ಕೋಬೇಕಲ್ಲ, ಯಾಕೆ? ಅಲ್ಲ, ನೀವು ಎಲ್ಲಿ ತಗೊಂಬಂದಿದ್ದು ಫ್ರಿಡ್ಜು? ನಾನು ಟಿ ವಿ ತಗೊಂಬಂದ್ರಲ್ಲ, ಎಲ್ಲಿ ತಗೊಂಬಂದಿದ್ದು? ಈ ನೀವೇನು ಡೌನ್ ಪೇಮೆಂಟ್ ಕಟ್ಟಿ ಏನು ಇನ್ಸ್ಟಾಲ್ಮೆಂಟ್ನಾಗೆ ತಂದಿದ್ರಾ, ಏನು ಅಷ್ಟು ಕ್ಯಾಶ್ ಕೊಟ್ಟು ತಗೊಂಬಂದಿದ್ರಾ? ಅದಕ್ಕೆ ನಾನು ಕೇಳೋಣ ಅಂತ ಕೇಳಿದೆ. ಇವಾಗ ನಾವು ತಗೊಂಬಂದಿದ್ದು ಬೇರೆ ತೆಗೆ, ನೀವು ತಗೊಂಬಂದಿದ್ದು ಎಲ್ಲಿ ಅಂತ. ಎಲ್ಲ ನಮ್ಮ ಮನೆಯವ್ರು ಕೊಡ್ಸಿರತ್ತಾಗ ನಾನು ತಗೊಂಬಂದೆ. ಅಂತೇಳಿ ಅವ್ರು ಕೊಡ್ಸಿರೋ ನಾನು ತಗೊಂಬಂದೆ ಅಷ್ಟೇ. ಅಲ್ಲಿ ಎಲ್ಲಿ ಅಂತ ನನಗೆ ಸರಿಯಾಗಿ ಗೊತ್ತಿಲ್ಲ. ಗೊತ್ತಿಲ್ದಂಗಿರುತ್ತಾ? ಏನು ಕ್ಯಾಶ್ ಕೊಟ್ಟಿದ್ರೆ ನಿಮ್ಮದು ಇನ್ಸ್ಟಾಲ್ಮೆಂಟಲ್ಲಿ ತಂದಿರೋದಾ? ಹೆಂಗೋ ಗೊತ್ತಿಲ್ಲ. ನಮ್ಮ ಮನೆಗೆ ಹೆಂಗೆ ಅನುಕೂಲ ಇರುತ್ತೋ ನಾವು ಹಂಗೆ ಮಾಡ್ಕೊಂಡಿದ್ದೀವಿ.
ನಿನಗೆಲ್ಲ ಏನು ಹೇಳೋ ಅಂಥದ್ದು ಅದನ್ನೆಲ್ಲನ ಭೂಮಿ ನೀನು ತಂದೆ ಅಂತ ಹೇಳಿ ನಿನ್ನ ಮ್ಯಾಗಳು ಸಿಟ್ಟಿಗೆ ತಂದಿರೋದು ಇವಳು. ಅವಳು ಎಲ್ಲ ತಗೊಂಬಂದವಳು, ನಾನು ಅವಳಿಗಿನ್ನ ಏನು ಕಡಿಮೆ ಇಲ್ಲ ಅಂತ ಹೇಳಿ ತಗೊಂಬಂದಿರೋದು ಇವಳು. ವಾಷಿಂಗ್ ಮಿಷಿನು, ಫ್ರಿಡ್ಜು, ಮತ್ತು ಎಲ್ಲ ಮನೆಗೆ ಏನು ಬೇಕು ಅವನ್ನೆಲ್ಲ ತಗೊಂಬಂದಿರೋದು ನಿನ್ನ ಮ್ಯಾಗ್ಲು. ಇದಕ್ಕೆ ನೀನು ತಗೊಂಬಂದಲ್ಲ, ನಾನು ಅವಳಿಗಿನ್ನ ಏನು ಕಡಿಮೆ ಇಲ್ಲ ಅಂಬೋದೊಂದು ಇದಕ್ಕೆ ತಗೊಂಬಂದಿರೋದು ಇವಳು. ತಗೊಂಬಂದವಳು ಅನ್ಭವಿಸ್ಲೇಳು, ನನ್ನೇ ಕೇಳ್ತಾಳೆ. ಅಲ್ಲ, ಒಂದು 5,000 ಕೊಡ್ತಿದ್ದೆ ಭೂಮಿ. ಕೊಡ್ತಿದ್ದೆ. ತೀರಾ ನೀವು ಕಟ್ಬೇಕಾರೆ ಯಾವಾಗ ನಾನು ಕೊಡ್ತಿದ್ದೆ. ಏನು ಕ್ಯಾಶ್ ಕೊಟ್ಟೆ ತಂದಿದ್ದೀರಿ ನಮ್ಮ ನೀವು. ಅದಕ್ಕೆ ನಿಮ್ದೇನು ಕಟ್ಟಂಗಿಲ್ವಲ್ಲ. ನನಗೆ ಒಂದು 5,000 ಕೊಡು ಸಾಕು, ಕೊಡ್ತೀನಿ ಭೂಮಿ. ಇಲ್ಲ ಅಂದಂಗೆ ಕೊಡ್ತೀನ. ನಾನೇನು ಈಗಳಮ್ಮ ಮೋಸ ಮಾಡಲ್ಲ, ನಾನು ಯಾರಿಗೆ ಆಗಲಿ ಅನ್ಯಾಯ ಮಾಡಲ್ಲ, ಕೊಡ್ತೀನಿ. ಕೊಡು, ಒಂದು 5,000 ಕೊಡು ಭೂಮಿ. ಒಂದು 5,000 ದುಡ್ಡಿದ್ರೆ ಇಸ್ಕೊಳಮ್ಮ. ನಿಮ್ಮ ರೈದಾರಲ್ಲ ಅವರೆಲ್ಲ ದುಡ್ಡಿರೋರೆ ನಿನ್ನ ಜೊತೆಗೆ ಇರಬೇಕಾದ್ರೆ ನಾವೆಲ್ಲ ಬಡವರೆಲ್ಲ ಯಾವ ಲೆಕ್ಕ? ನಮ್ಮಂತರ್ತಾಗೆಲ್ಲ ಬಡವ್ರತಾಗ ಎಲ್ಲಿರತ್ತಮ್ಮ ದುಡ್ಡು? ನಿಮ್ಮವರೆಲ್ಲ ಸಾವುಕಾರ ನಿಮ್ಮ ಜೊತೆಗೆ ಇದ್ದಾರಲ್ಲ ಅಂತರ್ತಾಗೆಲ್ಲನ ಇಸ್ಕ. ಅಯ್ಯೋ ಕೇಳಿದೆ, ಅವಳು ಕೊಡಲ್ಲ ಅಂದ್ಲು ಕಣ್ಭೂಮಿ. ಅದಕ್ಕೇನೆ ನಾನು ನಿನ್ನ ಕೇಳಿದ್ರೆ ನೀನೇ ಕೊಡ್ತೀಯ, ಬಡವ್ರ ಬಗ್ರಿ ಸೆನ ಕೈ ಅಂತೀಯ ಅಂತ. ಇವತ್ತು ನೋಡ್ರಿ ರಾಮಗೆ ಎಷ್ಟು ನೀನು ಬಡವ ಅಂತೇಳಿ ಚೆನ್ನಾಗಿ ಎಂತ ಸೆನಕ್ಕೆ ಇದು ಮಾಡಿದ್ಯಾ. ಇವತ್ತು ನೀನು ಒಳ್ಳೆಯವಳು ಕಣ್ಭೂಮಿ. ಅದಕ್ಕಾಗಿನ ಇವತ್ತು ನೀನು ಯಾರಿಗೂ ಅನ್ಯಾಯ ಮಾಡಿಲ್ಲ, ಬಡವರಿಗೆ ನೀನು ಬೇಗ ಮರುಗ್ತೀಯ. ಅದಕ್ಕಾಗಿನ. ಅಯ್ಯೋ ನೀನೆಲ್ಲಮ್ಮ ಬಡವಿ ತಾಯಿ, ನೀನು ಎಲ್ಲರಿಗಿನ್ನೂ ಮೇಲು. ನೀನು ಮನೆ ಕಟ್ಟಿದ್ಯಾ, ನೀನು ದುಡ್ಡು ಸೌಕಾರ ಕಣಮ್ಮ. ನನ್ನ ಥರ ಮನೆ ಕಟ್ಟಿ ಮಾತಾಡಬೇಕು. ನನ್ನ ಮನೆ ಕಟ್ಟಿರೋದಕ್ಕೆ ಎಷ್ಟೋ ಜನ ಹೊಟ್ಟೆ ಹುರ್ಕೊಂತಾರೆ. ನಮ್ಮದು ಹೊಸ ಮನೆ ಅಂತೇಳಿ ಬಿಲ್ಡಪ್ ಕೊಡ್ತಿದ್ದಲ್ಲಿ. ನಿಮ್ಗಿನ್ನ ಏನು ನಾವೇನು ದೊಡ್ಡವರಲ್ಲ ಕಣಮ್ಮ. ನಾವು ಹಳೆ ಮನೆಯಾಗಿರೋರು, ನಮ್ದು ಹಳೆ ಮನೆ. ನಮ್ದು ಇವತ್ತು ಹೇಳ್ಬಾರ್ದು ನಮ್ಮ ಕಷ್ಟ ಸರಿನಿ. ನಿಮ್ಗಿನ ಏನು ಸಾವುಕಾರಲ್ಲ, ನಿಮ್ಗಿನ ಏನು ಬುದ್ಧಿವಂತರಲ್ಲ. ನೀವೆಲ್ಲದ್ರಾಗೂ ದೊಡ್ಡ ಗ್ರೇಟ್ ಗೊತ್ತಾ? ಬಿಡಮ್ಮತ್ತ. ಅವ್ರ ತಾಗೆಲ್ಲ ಐತೆ, ಅವ್ರನ್ನ ಕೇಳ್ತೀಯ? ನಾನು ನೋಡಿ ಭಾಗ್ಯ ಆಂಟಿ, ನಮ್ಮನ್ನು ಕೇಳಿದ್ರೆ ನಾವೇ ಬಡವರು, ನಾವು ನಮ್ಮ ಕೆಲಸ ನಾವು ನೋಡ್ಕೊಂಡ್ರೆ ಸಾಕಾಗೈತೆ. ಇವಾಗ ಇವಳಿಗೆ ದುಡ್ಡು ಕೊಡ್ಬೇಕಂತೆ ಅಲ್ಲ, ಯಾವ ಮಕ್ಕ ಇಕ್ಕೊಂಡು ಕೇಳ್ತಾಳೆ? ಯಾವ ಮಕ್ಕ ಇಕ್ಕೊಂಡು ನಾನು ಇನ್ನೂ ಮಾತಾಡಿಸ್ತಾಳೆ? ಹೋಗಿ ಕೇಳರ್ತ ಕೇಳಿ ಇಸ್ಕೊಂಬ್ಲೇಳು. ನಾನಂತೂ ಮಕ್ಕ ನೋಡ್ಲಾರೆ ಸಾಯತಕ್ಕ. ಇಂಥರ ಮಕ್ಕ ನೋಡಬಾರ್ದು ಅನ್ಸುತ್ತೆ ನನಗಂತೂ. ಮೈಯೆಲ್ಲ ಉರಿತೈತೆ. ಇಂಥವ್ರನ್ನ ಮಾತ್ರ ನಾನು ಹತ್ರಕ್ಕೆ ಬಿಡ್ತಾವಲ್ಲ. ನಿನ್ನ ಕಬ್ಬುಮಿ, ನಿನ್ನ ಕಳೆ ಹಾಂಡೋಗ್ಲೇಳು ಬಿಡಿ ಅತ್ತ. ಸುಮ್ ಬಂದು ಹಾಕ್ಕೊಂಡು ಹೋಗ್ಲೇಳ ಅವರು. ಏನು ಹಂಗೆ ಅವ್ರನ್ನೂ ಇವ್ರನ್ನೂ ತಿರೀತಾ ಇದ್ದಾಳೆ. ಮೈರ್ನ ಕೇಳೋಕ್ಕಿಲ್ಲ ಅದೇಲಿ. ಅವ್ರನ್ನೂ ಕೇಳಿದೆ. ಅವ್ರು ಇವಾಗ ಅಯ್ಯಪ್ಪ ಅವ್ರು ಅಂತಾರೆ. ಯಾರನ್ನೂ ನೋಡಲ್ಲ, ಮಕ್ಕಳು ಮರಿ ಎಂಬಲ್ಲ ಏನಿಲ್ಲ. ಅಪ್ಪನೋ ಅಮ್ಮ ಹಂಗಾಗಿ ಅವ್ರದ್ದೇನು ಹೇಳ್ತೀಯ ಭಾಗ್ಯ ಆಂಟಿ? ಹೋಗಿ ಕೇಳಿರೇ, ಇಲ್ಲಮ್ಮ ನಿನ್ನ ಕಾಲದಾಗ ನಾವು ಹಂಗಾದ್ವಿ ಹಿಂಗಾದ್ವಿ ಹಾಕ್ಬೇಕಾಗಿತ್ತು, ನಾವು ಏನಿರೋದು ಗೊತ್ತೇ ಐತೆ. ಇಲ್ಲಮ್ಮ ನಮ್ಮ ತಾಗೆಲ್ಲ ಐತೆ ₹1. ಈಗ ಯಾರ್ಯಾರಿಗೂ ತೋರಿಸಲ್ಲ, ಅಷ್ಟು ಬುದ್ಧಿವಂತರಾಗ್ಯಾವ್ರಿ. ಭಾರಿ ಬುದ್ಧಿಯಾಗಿ ಬಂದೈತಿ ಇವಾಗ. ಯಾರು ಕೊಡಲ್ಲಮ್ಮ ದುಡ್ಡ, ಎಲ್ಲಿ ತತ್ತಿ ಹೇಳ್ಬಿಡತ್ತ ತಾಂಡು ಹೋದ್ರು ಹೋಗ್ತಾರೆ. ಆಡ್ಕೊಂಬ್ತಾರೆ ಕಣಂಟಿ ರೆಗ್ಯುಲರೆಲ್ಲನ. ಏನು ಮಾಡೋಣ, ನಾನು ಭೂಮಿ ಕೊಡ್ತಾಳೆ ಅಂದ್ಕೊಂಡೆ, ಆದರೆ ಅವಳು ಇವಾಗ ಹಿಂಗೆ ಅಂಬ್ತಾ ಇದ್ದಾಳೆ. ತೋರೋದು ಯಾಕೆ ಬೇಕಾಗಿತ್ತು ತೊಗೊಂತೀನಮ್ಮ ನಾನು ಮುಂಚೆಗೆ. ಮಾಡೋಕ್ಕೆ ಬದುಕಿದ್ದಾರಾಗಿದ್ರೆ ಇಂಥವು ಯಾಕೆ ತಲೆ ಕೆಡಿಸ್ಕೊಂಬಲ್ಲಿ ಬದುಕು ಮಾಡೋರು. ದುಡ್ಡಿನ ಅಂತಾರೆ, ದುಡ್ಡಿಕ್ಕೆ ಅಂತಾರೆ. ಬದುಕಿಲ್ದವು ದುಡ್ಡಿಲ್ದವೆ ನಿಂತ ಮಾಡೋಕ್ಕೆಲ್ಲ ಕುಣಿಯೋದು. ಬುದ್ಧಿವಂತರು ದುಡ್ಡು ಇಕ್ಕೊಂಡು ದುಡ್ಡು ಮಾಡ್ಕೊಂತಾರೆ. ಬುದ್ಧಿಲ್ಲ ತಗ, ಬುದ್ಧಿರಳಾಗಿದ್ರೆ ನೀನು ಯಾಕೆ ಹಿಂಗೆ ಮಾಡ್ತಿದ್ದಿ? ಅನುಭವ್ಸು ಬೆಳೆ ತಗೊಂಡೋಗ್ಲಳು, ನಾವೇನು ತಲೆ ಕೆಡಿಸ್ಕೊಂಬಲ್ಲ. ಹಂಗೆ ಹೆಂಗೆ ಮಾತಾಡ್ತಾಳೆ? ನಾವೆಲ್ಲ ಬದುಕು ಮಾಡಿಕೊಟ್ರು ಏನು ಆರ್ಡ್ರ್ ಹಾಕಿ ಅವಳ ಎಲ್ಲ ಮಾಡಿಕೊಟ್ರು ಏನು ಮಾಡಿದಾಳ? ಬೈರಿ ಎಲ್ಲರೂ ಬೈರಿ, ಇನ್ನೇನು ಮಾಡ್ತೀಯ? ಸೊ ನನ್ನ ಗಂಡನೂ ಬೈತಾನೆ, ಎಲ್ಲರೂ ಬೈತಾ ಇದ್ದಾರೆ. ನನಗೇನು 3-4 ಅವರ್ ಅಷ್ಟೇ ಟೈಮು. ಏನು ಮಾಡೋದು? 3-4 ಗಂಟೆ ಟೈಮ್ ಒಳಗೆ ಕಟ್ಟಲಿಲ್ಲ ಅಂದರೆ ತಾಣೋದ್ರು ಹೋಗ್ಲೇಳಿ. ಇನ್ನೇನು ಮಾಡೋಕ್ಕಾಗುತ್ತೆ? ಯಾರ್ಯಾರನ್ನ ಕೇಳ್ದೆ, ನಮ್ಮ ಅಪ್ಪ ನಮ್ಮ ಅಮ್ಮನ ಕೇಳಿದೆ, ಎಲ್ಲಾರನ್ನೂ ಕೇಳಿದೆ, ಯಾರೂ ಕೊಡಲಿಲ್ಲ ದುಡ್ಡು. ಏನು ಮಾಡೋಣ? ತಾಣೋದ್ರು ಹೋಗ್ಲೇಳಿದ್ದು ಒಂದೇ ತಿಂಗಳಲ್ಲ, ಮುಂದಿನ ತಿಂಗಳು ಪರದಾಡ್ಬೇಕು. ಈ ತಿಂಗಳೇ ತಾಣೋದ್ರ ನಿಮ್ದು ಆಗುತ್ತೆ, ಮುಂದಿನ ತಿಂಗಳು ಅಷ್ಟೇ. ಇನ್ನೇನು ಮಾಡೋಕ್ಕಾಗುತ್ತೆ? ಆಡ್ಕೊಂಬರಿ ಇನ್ನೋಡತ್ತೆ ಆಡ್ಕೊಂತಾರೆ, ಬೈಕೊಂಬರಿ ಇನ್ನೋಡತ್ತೆ ಬೈಕೊಂಬ್ಲೇಳ ಅಷ್ಟೇ. ತಲೆ ಕೆಡ್ಸ್ಕೊಂಬಕ್ಕೆ ಹೋಗಲ್ಲ. ನೋಡ್ತಾ ಇರಿ, ನಿನ್ನ ಆಗ್ಬೋದಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ತಪ್ಪದೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.